ವಿರಾಮದ ನಂತರ ಸುವರ್ಣವಾರ್ತೆಗೆ ಮತ್ತೆ ಸ್ವಾಗತ. ಖ್ಯಾತ ನಟ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಿಸಲು ಮೈಸೂರಿನಲ್ಲಿ ಜಾಗ ನೀಡುವಂತೆ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸಿಎಂ ಸದಾನಂದ ಗೌಡರನ್ನ ಭೇಟಿಯಾದ ಭಾರತಿ ತ್ವರಿತಗತಿಯಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಸಿಎಂ, ಮೈಸೂರಿನಲ್ಲಿ 3 ಎಕರೆ ಜಮೀನು ಗುರುತಿಸಿದರೆ ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 10ಕ್ಕೆ ಮೈಸೂರಿಗೆ ತೆರಳಿ ಜಾಗ ಗುರುತಿಸುವುದಾಗಿ ಭಾರತಿ ಹೇಳಿದರು. ಅಭಿಮಾನ್ ಸ್ಟುಡಿಯೋದಲ್ಲಿರುವ ವಿಷ್ಣು ಸಮಾಧಿ ಸ್ಥಳದಲ್ಲೇ ಸ್ಮಾರಕ ನಿರ್ಮಿಸಬೇಕೆಂಬುದು ಕುಟುಂಬ ಸದಸ್ಯರ ಅಭಿಲಾಷೆಯಾಗಿತ್ತು. ಆದರೆ ಕಾನೂನಿನ ತೊಡಕಿನ ಹಿನ್ನೆಲೆಯಲ್ಲಿ ಸ್ಮಾರಕ ನಿರ್ಮಾಣ ನೆನೆಗುದಿಗೆ ಬಿದ್ದಿತ್ತು. ಅಭಿಮಾನ್ ಸ್ಟುಡಿಯೋದು ಆಗಲ್ಲ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಬೇರೆ ಕಡೆ ಎಲ್ಲೋ ಜಾಗಗಳೆಲ್ಲ ಕೆಲವು ಸಲ ನೋಡಿದ್ದಾರೆ. ಇಲ್ಲೆಲ್ಲೂ ಜಾಗಗಳು ಇಲ್ಲ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಮೈಸೂರಲ್ಲಿ ಮಾಡೋದು ಅಂತ ಇದು ಮಾಡಿದೆ. ಅಲ್ಲಿ ಜಾಗ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಹೋಗಿ 10ನೇ ತಾರೀಕು ನೋಡ್ಕೊಂಡು ಬರ್ತೇನೆ. ಒಂದು ಅವ್ರಿಗೆ ಇಷ್ಟವಾದ ಜಾಗಕ್ಕೆ ಹೋಗ್ತಾರೇನೋ ಅಂತ ನನಗನ್ಸಿದೆ. ಮೋಸ್ಟ್ಲಿ ಪ್ರೀತಿಸೋ ಜಾಗದಲ್ಲಿ ನಾನು ಇರಬೇಕು ಅಂತ ಇಷ್ಟಪಡೋರು ಆಗ್ಬಹುದೇನೋ, ಗೊತ್ತಿಲ್ಲ ನನಗೆ. ಸೊ ಹೇಗಾಗುತ್ತೆ ಅಲ್ಲಿ ನೋಡಬೇಕು, ಎಷ್ಟಿದೆ ಅಂತ ನೋಡಬೇಕು. ನೋಡಿಬಿಟ್ಟು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್, ವಿಷ್ಣುವರ್ಧನ್ ಸ್ಮಾರಕವನ್ನು ಮೈಸೂರಿಗೆ ಸ್ಥಳಾಂತರಿಸೋದಕ್ಕೆ ಮನವಿ ಸಲ್ಲಿಸಿರೋದು ನಿರ್ಧಾರ ಯಾಕೆ, ಈ ದಿಢೀರ್ ನಿರ್ಧಾರ ಯಾಕೆ ಕೈಗೊಳ್ಳಾಯಿತು? ಇದು ದಿಢೀರ್ ನಿರ್ಧಾರ ಅನ್ನೋದಕ್ಕಿಂತ ನಾಳಿದ್ದು ಡಿಸೆಂಬರ್ 30ನೇ ತಾರೀಕು ವಿಷ್ಣುವರ್ಧನ್ ನಿಧನರಾಗಿ 3 ವರ್ಷಗಳಾಗ್ತಾ ಬರುತ್ತೆ. ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಈ ಹಿಂದೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು. ಅದಾದ ನಂತರ ಆಗ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವರು 10 ಕೋಟಿ ರೂಪಾಯಿಯನ್ನು ಬಿಡುಗಡೆ ಕೂಡ ಮಾಡಿದ್ರು ಸ್ಮಾರಕಕ್ಕಾಗಿ. ಅಂಬರೀಶ್ ಇದರ ಬಗ್ಗೆ ಬಹಳ ಮುತುವರ್ಜಿ ವಹಿಸಿದ್ರು. ಆದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ ದಿವಂಗತ ಹಾಸ್ಯ ನಟ ಬಾಲಕೃಷ್ಣ ಅವರ ಪುತ್ರರ ನಡುವಿನ ಒಂದು ಕೋರ್ಟ್ ಕೇಸ್ ಏನ್ ನಡೀತಿದೆ ಆ ಒಂದು ಜಮೀನಿಗೆ ಸಂಬಂಧಪಟ್ಟ ಹಾಗೆ. ಸೊ ಅದರ ಬಗ್ಗೆ ಸಾಕಷ್ಟು ಮಾತುಕತೆಗಳು ಕೂಡ ನಡೆದು ಅವರಿಬ್ಬರನ್ನು ಕೂಡ ಸೇರಿಸಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಕೇಸ್ ಹಿಂಪಡೆಯುವ ಮೂಲಕ ಆ ಒಂದು ಜಾಗವನ್ನ ವಿಷ್ಣು ಸಮಾಧಿಗೆ ಬಿಟ್ಟುಕೊಡುವ ವಿಚಾರವಾಗಿ ಸಾಕಷ್ಟು ಮಾತುಕತೆಗಳು ನಡೆದಿತ್ತು. ಆದರೆ ಕೊನೆಗೂ ಅದು ಒಂದು ತಾರ್ಕಿಕ ಅಂತ್ಯವನ್ನು ಕಾಣಲಿಲ್ಲ. ಹಾಗಾಗಿ ಕೊನೆಗೆ ಸ್ಮಾರಕವನ್ನ ವಿಷ್ಣುವರ್ಧನ್ ಅವರ ಹುಟ್ಟೂರಾದ ಮೈಸೂರಲ್ಲೇ ನಿರ್ಮಾಣ ಮಾಡಬೇಕು ಅನ್ನೋ ಅಭಿಲಾಷೆ ಭಾರತಿಗೂ ಕೂಡ ಇದ್ದಾಗಿದೆ. ಸೊ ಹಾಗಾಗಿ ಇವತ್ತು ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಬಂದಿದ್ರು. ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ ಅಲ್ಲಿ ಮೈಸೂರಲ್ಲಿ 3 ರಿಂದ 5 ಎಕರೆ ಜಾಗ ಎಲ್ಲಾದ್ರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾವು ಸ್ಮಾರಕವನ್ನ ಅಲ್ಲಿಗೆ ಸ್ಥಳಾಂತರ ಮಾಡೋದಕ್ಕೆ ನಮ್ದು ಯಾವುದೇ ಅಭ್ಯಂತರವಿಲ್ಲ. ಯಾಕಂದ್ರೆ ನೀವೇ ಒಪ್ಕೊಂಡಿರೋ ಕಾರಣದಿಂದಾಗಿ ಜಾಗ ನೋಡಿದ ತಕ್ಷಣ ಈಗಾಗಲೇ ಫಂಡ್ ಬೇಕಾದಷ್ಟು ಇದೆ, ನಮ್ಮಲ್ಲಿ ಆಲ್ರೆಡಿ ಇದೆ. ಹಾಗಾಗಿ ಮೈಸೂರಲ್ಲಿ ಜಾಗ ಹುಡುಕಿ ಕೊಡೋದಿದ್ರೆ ನೀವಾಗಿ ನೋಡಿ. ಹಾಗಾಗಿ ನಾಳೆ 10ನೇ ತಾರೀಕು ಭಾರತೀಯವರು ಮೈಸೂರಿಗೆ ಹೋಗಲಿದ್ದಾರೆ. ಅಲ್ಲಿ 3 ರಿಂದ 5 ಎಕರೆ ಎಲ್ಲಾದ್ರೂ ಪ್ರದೇಶ ಸಿಕ್ಕಿದ್ರೆ ಅಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣವಾಗಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರಯತ್ನ ಸಾಗಿದೆ. ಧನ್ಯವಾದ ಜಯಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ.